ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಬಿಸಿಲಿನ ಹೊಡೆತ. ಸೂರ್ಯನ ತಾಪಕ್ಕೆ ತಪೋಂತಿದ್ದಾರೆ ರಾಜ್ಯದ ಜನ. ಬೇಸಿಗೆ ಕಾಲ ವಿಪರೀತವಾದಂಥ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಈ ಬಿಸಿಲು. ವಿಪರೀತವಾದಂತಹ ಬಿಸಿಲು ಬೆಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿಪರೀತವಾದಂತಹ ಬಿಸಿಲಿದೆ. ಬಿಸಿಲಿನ ಪರಿಣಾಮ ಇದೀಗ ಕೆಲ ರೋಗಗಳು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಜನರ ಆರೋಗ್ಯ ರಕ್ಷಣೆಗೆ ಮಹತ್ವದ ಮಾರ್ಗಸೂಚಿ ರಿಲೀಸ್ ಆಗಿದೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಗಳಿಗೆ ಆದೇಶ ಹೋಗಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಮಾರ್ಗಸೂಚಿ ಹೋಗಿರುವುದು. ತಾಪಮಾನ ಏರಿಕೆ ಸವಾಲನ್ನು ಎದುರಿಸುವುದಕ್ಕೆ ಡಿಸಿಗಳಿಗೆ ವಿಶೇಷವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಸಾರ್ವಜನಿಕ ಸ್ಥಳ, ಬಸ್ ನಿಲ್ದಾಣ, ಮಾರುಕಟ್ಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ. ಆಸ್ಪತ್ರೆಗಳಲ್ಲಿ ಬಿಸಿಲಾಘಾತಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಪ್ರತ್ಯೇಕ ವಾರ್ಡನ್ನು ಮೀಸಲಿಡಿ ಅಂತ ಹೇಳಿದ್ದಾರೆ. ಅಗತ್ಯ ಔಷಧಿಗಳು ಏನಾದರೂ ಬೇಕಾದರೆ ಅವೆಲ್ಲವನ್ನು ಕೂಡ ಸಿದ್ಧವಾಗಿಟ್ಟುಕೊಳ್ಬೇಕು. ನರೇಗಾ ಕಾರ್ಮಿಕರು ಅಂದರೆ ಇದೀಗ ಬಿಬಿಜಿ ರಾಮ್ಜಿ ಏನಿದೆ ಅದು ಕಾರ್ಮಿಕರು ಮತ್ತು ಹೊರಗೆ ಕೆಲಸ ಮಾಡೋರಿಗೆ ಕೆಲಸದ ಸಮಯದಲ್ಲಿ ಮಾರ್ಪಾಡು, ಕೆಲಸ ಮಾಡುವ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಕಲ್ಪಿಸಬೇಕು. ಸಾರ್ವಜನಿಕರಿಗೆ ಪ್ರಮುಖ ಸಲಹೆಗಳು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ತಲೆನೋವು, ವಾಂತಿ, ಅತಿಯಾದ ಬೆವರು, ಪ್ರಜ್ಞೆ ತಪ್ಪುವಂಥ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕ ಮಾಡಿ ಅಂತ ಸಾರ್ವಜನಿಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚು ನೀರು ಕುಡಿಬೇಕು. ಬಾಯಾರಿಕೆ ಇಲ್ಲದೇ ಇದ್ದರೂ ಕೂಡ ನಿಯಮಿತವಾಗಿ ನೀರನ್ನು ಪದೇ ಪದೇ ಕುಡಿತಾ ಇರಬೇಕು. ಎಳ್ನೀರು, ಮಜ್ಜಿಗೆ ಮತ್ತು ಹಣ್ಣಿನ ರಸಗಳ ಸೇವನೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ಓಡಾಟ ಬೇಡ. ಮಧ್ಯಾಹ್ನ 12ರಿಂದ 3ರವರೆಗೆ ಬಿಸಿಲಿನಲ್ಲಿ ಓಡಾಟ ಸಾಧ್ಯವಾದಷ್ಟು ತಪ್ಪಿಸಬೇಕು ಅಂತ ಇದೀಗ ಸಲಹೆ ಸೂಚನೆ ಕೊಟ್ಟಿರೋದು. ಮತ್ತೊಂದು ಕಡೆ ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಮತ್ತು ಹೊರಗಡೆ ಹೋಗುವಾಗ ಅಂದರೆ ಅಂಬ್ರೆಲಾ, ಟೋಪಿ ಅಥವಾ ಕನ್ನಡಕವನ್ನು ಬಳಸಿ ಅಂತ ಅವರು ಹೇಳಿದ್ದಾರೆ. ಆಹಾರದ ಕ್ರಮದ ಬಗ್ಗೆ ಕೂಡ ಅಲ್ಲಿ ಹೇಳಿದ್ದು. ಮಸಾಲೆಯುಕ್ತ ಆಹಾರವನ್ನು ಸೇವಿಸೋದು ಬೇಡ. ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವಂಥ ಆಹಾರವನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪ್ರಾಣಿಗಳು, ಮೂಕ ಪ್ರಾಣಿಗಳ ಹಿತವನ್ನು ಕೂಡ ಕಾಯೋಣ. ಸಾಕು ಪ್ರಾಣಿಗಳನ್ನು ಬಿಸಿಲಿನಲ್ಲಿ ಕಟ್ಟದೆ ಅವುಗಳನ್ನು ನೆರಳಿನಲ್ಲಿ ಇರಿಸೋಣ. ದನಕರುಗಳಿಗೆ ದಿನವಿಡೀ ಕುಡಿಯೋದಕ್ಕೆ ನೀರು ಲಭ್ಯವಿರುವಂತೆ ನೋಡಿಕೊಳ್ಳಿ ಅಂತ ಎಲ್ಲ ಮಾರ್ಗದ ಸೂಚಿಗಳನ್ನು ಇದೀಗ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದೆ.